ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣಾ ಕನ್ನಡ ಚಾನಲ್ಗೆ ಸ್ವಾಗತ. ಈ ಪವಿತ್ರವಾದ ಅಧಿಕ ಮಾಸವನ್ನು ನಾವೆಲ್ಲರೂ ದೇವರ ಅನುಗ್ರಹಕ್ಕಾಗಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತೀವಿ. ಈ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಅಂತಲೂ ಕರೆಯಲಾಗುತ್ತೆ. ಅಂದರೆ ಇದು ಸಾಕ್ಷಾತ್ ಶ್ರೀಮನ್ನಾರಾಯಣಿಗೆ ಪ್ರಿಯವಾದ ತಿಂಗಳು. ಈ ಮಾಸದಲ್ಲಿ ದೀಪದ ಆರಾಧನೆಗೆ ಮತ್ತು ದೀಪದ ರಂಗೋಲಿಗೆ ಒಂದು ಅದ್ಭುತವಾದ ಪೌರಾಣಿಕ ಕಥೆಯ ಹಿನ್ನೆಲೆ ಇದೆ. ಅದೇನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಒಂದು ಸುಂದರವಾದ ದೀಪದ ರಂಗೋಲಿಯನ್ನು ಕೂಡ ನಿಮ್ಮ ಮುಂದೆ ಹಾಕಿ ತೋರಿಸ್ತೀನಿ. ಮೊದಲಿಗೆ ಪೌರಾಣಿಕದ ಕತೆ. ಪದ್ಮಪುರಾಣದ ಪ್ರಕಾರ ಹಿಂದೊಮ್ಮೆ ದೇವಲೋಕದಲ್ಲಿ ದೇವತೆಗಳೆಲ್ಲ ಸೇರಿ ಒಂದು ಚರ್ಚೆ ಮಾಡ್ತಾ ಇದ್ರು. ಈ ಅಧಿಕ ಮಾಸದಲ್ಲಿ ಮನುಷ್ಯರು ಮಾಡುವ ಯಾವ ಸಣ್ಣ ಕೆಲಸಕ್ಕೆ ಅತಿ ಹೆಚ್ಚು ಪುಣ್ಯ ಸಿಗುತ್ತದೆ ಅಂತ. ಆಗ ಸಾಕ್ಷಾತ್ ನಾರದ ಮಹರ್ಷಿಗಳು ಒಂದು ಸುಂದರವಾದ ರಹಸ್ಯವನ್ನು ತಿಳಿಸಿಕೊಡುತ್ತಾರೆ. ಅಧಿಕ ಮಾಸದಲ್ಲಿ ಯಾರು ತಮ್ಮ ಮನೆಯ ಹೊಸ್ತಿಲಲ್ಲಿ ಅಥವಾ ದೇವರ ಮನೆಯ ಮುಂದೆ ದೀಪದ ಆಕೃತಿಯ ರಂಗೋಲಿಯನ್ನು ಬಿಡಿಸಿ ಅದರ ಮೇಲೆ ಜ್ಯೋತಿಯನ್ನು ಬೆಳಗಿಸುತ್ತಾರೋ ಅವರ ಮನೆಯಲ್ಲಿರುವ ಅಜ್ಞಾನ ಮತ್ತು ದಾರಿದ್ರ್ಯ ದೂರವಾಗುತ್ತದೆ. ಇದಕ್ಕೆ ಒಂದು ಸಣ್ಣ ಕಥೆಯೂ ಕೂಡ ಇದೆ. ಪೂರ್ವದಲ್ಲಿ ಒಬ್ಬ ಬಡ ಮಹಿಳೆ ಇರುತ್ತಾಳೆ. ಆಕೆಗೆ ದೇವರಿಗೆ ದೊಡ್ಡ ಮಟ್ಟದಲ್ಲಿ ಪೂಜೆ ಮಾಡಲು ಹಣ ಇರುವುದಿಲ್ಲ. ಆದರೆ ಆಕೆಗೆ ಈ ಪವಿತ್ರ ಮಾಸದಲ್ಲಿ ಪ್ರತಿದಿನ ಮುಂಜಾನೆ ಎದ್ದು ತನ್ನ ಮನೆ ಅಂಗಳವನ್ನು ಸ್ವಚ್ಛಗೊಳಿಸಿ ಕೇವಲ ರಂಗೋಲಿ ಪುಡಿಯಿಂದಲೇ ಒಂದು ದೊಡ್ಡ ದೊಡ್ಡ ದೀಪದ ಚಿತ್ರಗಳನ್ನು ಬಿಡಿಸಿ ಅದರ ಮಧ್ಯದಲ್ಲಿ ಭಕ್ತಿಯಿಂದ ಒಂದು ಸಣ್ಣ ಮಣ್ಣಿನ ಹಣತೆಯಲ್ಲಿ ದೀಪವನ್ನು ಹಚ್ಚಿಟ್ಟು ಪ್ರಾರ್ಥಿಸುತ್ತಾಳೆ. ಆಕೆಯ ಈ ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿದ ಮಹಾವಿಷ್ಣು ಆಕೆಗೆ ಅಖಂಡ ಐಶ್ವರ್ಯ ಮತ್ತು ಮರಣಾನಂತರ ಮೋಕ್ಷವನ್ನು ಕರುಣಿಸುತ್ತಾನೆ. ದೀಪ ಅಂದರೆ ಕೇವಲ ಬೆಳಕಲ್ಲ, ಅದು ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ವರೂಪ. ನಾವು ಕೂಡ ಈ ರಂಗೋಲಿ ದೀಪವನ್ನು ಬಿಡಿಸಿದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಬರುತ್ತದೆ ಅಂತ ಒಂದು ನಂಬಿಕೆ ಇದೆ. ನಾನು ಹೊರಗಡೆ ಎಲ್ಲ ಪೂಜೆ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನನ್ನ ಮಗಳು ಮನೆಯಾಗ ಪೂಜೆ ಮಾಡಿದ್ಲು. ಅವಳು ಕೂಡ ಇವತ್ತು 33 ರಂಗೋಲಿ ಹಾಕಿ 33 ಹೂಗಳನ್ನು ಏರಿಸಿ ದೀಪ ಬೆಳಗಿಸಿ ಪೂಜೆ ಮಾಡಿದ್ಲು. ನಾನು ಕೂಡ ಡೈಲಿ 33 ಸ್ವಸ್ತಿಕ್ ಹಾಕಿ 33 ಹೂವು ಏರಿಸ್ತಾ ಇದ್ದೀನಿ. ಅದನ್ನೆಲ್ಲ ತೋರಿಸ್ತಾ ಇನ್ನೊಂದು ಪೌರಾಣಿಕ ಕತೆ ಕೂಡ ಹೇಳ್ತೀನಿ. ಒಮ್ಮೆ ದ್ವಾಪರ ಯುಗದಲ್ಲಿ ಸತ್ಯಭಾಮೆಯು ಶ್ರೀಕೃಷ್ಣನ ಹತ್ತಿರ ಬಂದು ಪ್ರಶ್ನೆ ಕೇಳುತ್ತಾಳೆ. ಸ್ವಾಮಿ, ಈ ಅಧಿಕ ಮಾಸದಲ್ಲಿ ಹೆಣ್ಣು ಮಕ್ಕಳು ತಮ್ಮ ಇಡೀ ಕುಟುಂಬಕ್ಕೆ ಆಯುಷ್ಯ, ಆರೋಗ್ಯ ಮತ್ತು ಸಕಲ ಐಶ್ವರ್ಯ ಸಿಗಬೇಕಾದರೆ ಯಾವ ಸರಳ ವ್ರತ ಆಚರಣೆ ಮಾಡಬೇಕು ಅಂತ ಕೇಳ್ತಾಳೆ. ಆಗ ಶ್ರೀಕೃಷ್ಣನು ಮುಗುಳ್ನಗುತ್ತಾ ಹೀಗೆ ಹೇಳುತ್ತಾನೆ. ದೇವಿಯೇ, ಅಧಿಕ ಮಾಸದಲ್ಲಿ ದೊಡ್ಡ ದೊಡ್ಡ ಯಾಗ ದಾನಗಳನ್ನು ಮಾಡಲು ಎಲ್ಲರಿಗೂ ಸಾಧ್ಯವಾಗದೇ ಇರಬಹುದು. ಆದರೆ ಯಾರು ಈ ಮಾಸದಲ್ಲಿ ಪ್ರತಿದಿನ ಮುಂಜಾನೆ ಎದ್ದು ಹೊಸ್ತಿಲ ಮುಂದೆ ರಂಗೋಲಿ ಹಾಕಿ ದೀಪದ ಆಕೃತಿಯ ರಂಗೋಲಿಯನ್ನು ಬಿಡಿಸುತ್ತಾರೋ ಅವರ ಮನೆಯಲ್ಲಿ ನಾನು ಮತ್ತು ಲಕ್ಷ್ಮಿ ಸದಾ ನೆಲೆಸಿರುತ್ತೇವೆ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಕೃಷ್ಣನು ಒಂದು ಮುಖ್ಯವಾದ ರಹಸ್ಯ ಹೇಳ್ತಾನೆ. ನಾವು ನೆಲದ ಮೇಲೆ ಬಿಡಿಸುವ ದೀಪದ ರಂಗೋಲಿಯು ಕೇವಲ ಒಂದು ಚಿತ್ರವಲ್ಲ, ಅದು ನಮ್ಮ ದೇಹದ ಒಳಗಿರುವ ಆತ್ಮಜ್ಯೋತಿಯ ಸಂಕೇತ. ಮನೆಯ ಮುಂದೆ ದೀಪದ ರಂಗೋಲಿ ಬಿಡಿಸಿ ಅದರ ಮೇಲೆ ಹಣತೆ ಅಂದರೆ ದೀಪ ಹಚ್ಚಿ ಇಡೋದ್ರಿಂದ ದುಷ್ಟಶಕ್ತಿಗಳು ಮನೆಯೊಳಗೆ ಬರೋದಿಲ್ಲ. ಜೊತೆಗೆ ಮನೆ ಯಜಮಾನನಿಗೆ ವ್ಯಾಪಾರದಲ್ಲಿ, ಉದ್ಯೋಗಗಳಲ್ಲಿ ದೊಡ್ಡ ಯಶಸ್ಸು ಸಿಗುತ್ತದೆ ಅಂತ ಶ್ರೀಕೃಷ್ಣನೇ ಸ್ವತಃ ಸತ್ಯಭಾಮೆಗೆ ವಿವರಿಸಿದ್ದಾನೆ. ಕೇಳಿದ್ರಲ್ಲ ವೀಕ್ಷಕರೇ, 2 ದೀಪದ ಪುರಾಣಗಳ ಕಥೆಗಳನ್ನು. ಹೀಗೆ ಪ್ರತಿಯೊಂದಕ್ಕೂ ಕೂಡ ಪುರಾಣಗಳ ಹಿನ್ನೆಲೆ ಇದೆ. ಏನೇ ಒಂದು ಹಿರಿಯರು ಮಾಡ್ಯಾರಂದರೆ ಅದು ಯಾವುದು ಸುಳ್ಳಲ್ಲ. ಈಗ ನೋಡಿ, ದೀಪಗಳನ್ನು ಇಳಿಸಿದ ಮೇಲೆ ನಾನು ಅಚ್ಚುಗಳನ್ನು ಹಾಕ್ತಾಯಿದ್ದೀನಿ. ಇದು ಶ್ರೀ ಅಂತ ಹಾಕಿದ್ದು ಚೆನ್ನಾಗಿ ಬರಲಿಲ್ಲ. ಯಾಕೆ ಚೆನ್ನಾಗಿ ಬಂದಿಲ್ಲ ಅಂದರೆ ಸ್ವಲ್ಪ ಡಸ್ಟ್ ಆಗ್ಯದ ಅಂತ ತೊಳೆದಕ್ಕೆ ಹೋಗಿನಿ. ತೊಳೆದ್ಮೇಲೆ ಇವೆಲ್ಲ ತೆಗೆದಿಟ್ಟಿನಿ, ಬಟ್ ಅದು ತೆಗಿಯೋಕೆ ಮರ್ತು ಬಿಟ್ಟಿದ್ದೀನಿ. ಹಾಗಾಗಿ ಅದೇನು ಪೇಂಟ್ ಮಾಡಿರ್ತಾರಲ್ಲ ಅದು ಎಲ್ಲನೂ ಕ್ಲಿಯರ್ ಆಗಿಬಿಟ್ಟಿದೆ. ಹಾಗಾಗಿ ಶ್ರೀ ಮಾತ್ರ ಚೆನ್ನಾಗಿ ಬಂದಿಲ್ಲ. ನೀವು ಕೂಡ ನಿಮ್ಮಲ್ಲಿ ಹಚ್ಚಿತ್ತಂದರೆ ತೊಳೆದ್ರೆ ಬೇಗ ಒಣಗಿಟ್ಟುಬಿಡಿ. ಹಾಗೆ ನೀರಲ್ಲಿ ಬಿಟ್ಟರೆ ಈ ರೀತಿ ಆಗುತ್ತೆ. ಅದಕ್ಕಾಗಿ ನಿಮಗೆ ಅದನ್ನು ತೋರಿಸ್ತಿದ್ದೀನಿ ಅಷ್ಟೇ. ಇದು ಒಂದು ಟಿಪ್ ಅಂತ ಕೂಡ ನೀವು ತಿಳ್ಕೊಬೋದು. ನಾನು ಈಗಾಗಲೇ ಅಧಿಕ ಮಾಸದ ಅಂದರೆ ವ್ರತಗಳು, ದಾನಗಳ ಬಗ್ಗೆ ಕೆಲವು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಹಾಗೆ ರಂಗೋಲಿಗಳನ್ನು ಕೂಡ ಡೈಲಿ ಒಂದು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವುದು ಸಾಧ್ಯ ಆಗುತ್ತೋ, ಯಾವುದು ಈಸಿ ಆಗುತ್ತೋ ಅಂಥದ್ದು ಒಂದಾದರೂ ಈ ಅಧಿಕ ಮಾಸ ಮುಗಿಯೋದ್ರೊಳಗೆ ಆ ರಂಗೋಲಿನ ಹಾಕಿ. ನೋಡಿದ್ರಲ್ಲ ವೀಕ್ಷಕರೇ, ಈಗ ದೀಪದ ರಂಗೋಲಿ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಇದರ ಮೇಲೆ ತುಪ್ಪದ ದೀಪ ಹಚ್ಚಿಟ್ಟಿದ್ದೀನಿ. ನೀವು ಕೂಡ ನಾಳೆ ಬೆಳಗ್ಗೆ ಈ ದೀಪದ ರಂಗೋಲಿಯನ್ನು ಹಾಕಿ ಒಂದು ಸಣ್ಣ ಹಣತೆಯಲ್ಲಿ ದೀಪನ ಹಚ್ಚಿಟ್ರೆ ನಿಮ್ಮ ಮನೆಯಲ್ಲಿರುವಂಥ ಕಷ್ಟಗಳೆಲ್ಲ ದೂರವಾಗುತ್ತವೆ. ಈ ಸುಂದರ ರಂಗೋಲಿ, ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.